ಇದು ಸತ್ಯ ಕಣ್ವಾ. ನಿನ್ನೆ ರಾತ್ರಿ ಎಲ್ಲ ನಾವು ಎಷ್ಟೊಂದು ದುಃಖಾಗಿದ್ವಿ ಹೇಳಿ. ಬೆಳಗ್ಗೆ ಸಾವಿತ್ರಿ ಹೆರಿಗೆ ಆಗಕ್ಕೆ ಸತ್ತೋಯ್ತಳೆ, ನಾವು ದುಃಖದಾಗಿರ್ಲಿಲ್ವಾ? ಆದ್ರೆ ಸತ್ತೋದ್ಲ ಇಲ್ಲ ಅಲ್ವಾ? ಒಂದ್ ಕಣ್ಣು ಉಳಿಸಿದ ಭಗವಂತ ಇನ್ನೊಂದು ಕಣ್ಣು ಉಳಿಸ್ತಾನೆ. ಹೊಸಿ ಧೈರ್ಯ ತಗೊಳ್ಳಿ, ಧೈರ್ಯವಾಗಿರಿ. ನಮ್ಮ ಕಾಂಚನಗಿದ್ದು ಒಂದೇ ಒಂದು ಆಸೆ, ಅದು ಮಗು. ಆದ್ರೆ ಈಗ ಮಗು ಇಲ್ಲ, ಮಗು ಇಲ್ಲದೆ ತಾಯಿನೂ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ ನಾಗರಾಜ್ ಅವರೇ, ಗಂಡಿನ ಸಂಕಟಕ್ಕೆ ಆಯಸ್ಸಿಲ್ಲ, ಆದ್ರೆ ಹೆಣ್ಣಿನ ಸಂಕಟಕ್ಕೆ ಸಾವೇ ಇಲ್ಲ. ಕಾಂಚನನ್ ತಾಯ್ತನ ನಮ್ಗೆ, ನಿಮ್ಗೆ, ಸೈನ್ಸ್ಗೆ, ಮೆಡಿಕಲ್ಗೆ ನೋಷನಲ್ ಪ್ರೆಗ್ನೆನ್ಸಿ ಅಂತ ಇರ್ಬೋದು. ಆದ್ರೆ ಕಾಂಚನನ್ಗೆ ಅದು ಭ್ರಮೆ ಅಲ್ಲ. ತನ್ನ ತಾಯಿತನದ ಬಗ್ಗೆನೇ ಜೀವ ಇಟ್ಕೊಂಡಿದ್ದಾಳೆ. ಈಗ ಮಗು ಇಲ್ಲ ಅಂತ ಗೊತ್ತಾದ್ರೆ ಖಂಡಿತ ಅವಳು ಬದುಕಿರೋದಿಲ್ಲ. ತಾಯಿ ಅಂದ್ರೆ ಜೀವ ಕೊಡೋಳು. ಜೀವ ಕೊಡೋ ಜೀವಕ್ಕೆ ಆಘಾತ ಆಗಿದೆ ಅಂದ್ರೆ ಪ್ರಾಣಕ್ಕೆಲ್ಲಿದೆ ಬೆಲೆ? ಕಾಂಚನ ಇಲ್ಲದೆ ಪ್ರತಾಪ್ ಇಲ್ಲ, ಮಗ ಇಲ್ಲದೆ ತಾಯಿ ಇಲ್ಲ. ನಾನು ಒಬ್ಬ ತಾಯಿ. ಪ್ರತಾಪನಿಗೆ ಏನೂ ಆಗಿಲ್ಲ, ಆದ್ರೂ ನನಗೆ ಜೀವ ಕಂಪಿಸ್ತಾ ಇದೆ. ಇನ್ನು ಕಾಂಚನನ್ಗೆ ಮಗುನೇ ಇಲ್ಲ. ಆ ವಿಷಯ ಅವಳಿಗೇನಾದ್ರೂ ಗೊತ್ತಾದ್ರೆ ಅವಳದನ್ನ ಹೇಗೆ ತಡ್ಕೋತಾಳೋ? ಸಾವಿತ್ರಿಗೇನಾದ್ರೂ ಮಾಡ್ಬಿಡ್ತಾಳೋ? ಯಾಕಂದ್ರೆ ಈ ವಿಷಯನೆಲ್ಲ ಅವಳಿಂದ ಮುಚ್ಚಿಟ್ಟಿರೋದು ಸಾವಿತ್ರಿನೇ. ಇನ್ಕ್ಯುಬೇಟರ್ನಲ್ಲಿದೆ. ಸುಳ್ಳು ಹೇಳ್ತಿಲ್ಲ ತಾನೆ? ನಾವ್ಯಾಕೆ ಸುಳ್ಳು ಹೇಳೋಣ ಮೇಡಮ್? ನಿಜವಾಗ್ಲೂ? ನಿಜವಾಗ್ಲೂ. ಇನ್ನು ಎಷ್ಟೊತ್ತಾಗುತ್ತೆ? ತುಂಬ ಹೊತ್ತೇನಾಗಲ್ಲ. ಛೇ, ನನ್ನ ಮಗು ನೋಡೋಕ್ಕೆ ನನಗೆ ಬಿಡಲ್ಲ. ಮಗು ಬೇಗ ಬರ್ಬೇಕಷ್ಟೇ. ಸರಿ ಮೇಡಮ್. ಹೇಗಿದ್ಯಾ ಕಾಂಚನ? ಯಾಕತ್ತೆ ನಿಮ್ಮ ವಾಯ್ಸ್ ನಡುಗ್ತಾ ಇದೆ? ಇಲ್ಲ ಇಲ್ಲಪ್ಪ, ಹಾಗೇನೂ ಇಲ್ಲ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ನಾನದು ಹಾಂ, ಕ್ಯಾಶ್ ಕಟ್ಟಕ್ಕೆ ಹೋಗಿದೆ. ಬನ್ನಿ ಅತ್ತೆ, ಅಲ್ಲಿ ಯಾಕೆ ನಿಂತಿದ್ದೀರಾ? ಏನಾಗಿದೆ ನಿಮಗೆ? ಅಥವಾ ನನ್ನ ಮಗುಗೇನಾದರೂ? ಇಲ್ಲ ಹಾಗೇನೂ ಆಗಿಲ್ಲ. ನಿನ್ನ ಮಗು ಚೆನ್ನಾಗೇ ಇದೆಮ್ಮ. ಮತ್ತೆ ಬನ್ನಿ, ಅಲ್ಲಿ ಯಾಕೆ ನಿಂತಿದ್ದೀರಾ?
ಮಗುನ ಹೆತ್ತಿದ್ದಾಯ್ತು, ನನ್ನ ಮಗುನ ನಾನೇ ನೋಡೋಕ್ಕಾಗ್ತಾ ಇಲ್ಲ. ಎಷ್ಟು ಸಂತೋಷದಿಂದ ಕಾತರದಿಂದ ಕಾಯ್ತಾ ಇದ್ದೆ ಮಗುನ ನೋಡಬೇಕು ಅಂತ. ನೋಡಿ ಅತ್ತೆ ಹೇಗಾಡ್ತಾರೆ. ಅದು ಕಾಂಚನ, ನಿನಗೆ ಬೇಗನೆ ಎಚ್ಚರಾಗಿದೆ ಅಷ್ಟೇಮ್ಮ. ಹೌದಾ? ಹೌದು. ನನ್ನ ಮಗ ನೋಡೋದಕ್ಕೆ ಹೇಗಿದ್ದಾನೆ? ಮಗ ಹಾ, ನಿಂತರನೇ ಕುಂಡ್ಗೆ ಮುತ್ತಾಗಿದ್ದಾನೆ. ಹೌದಾ? ಅವನು ಹುಟ್ಟಾಗ ಅಳ್ತಾ ಇದ್ನೋ ಅಥವಾ ನಗ್ತಾ ಇದ್ನೋ? ಮಗು ಅಳ್ತಿತ್ತು ಕಣೆ. ಅಳ್ತಾ ಇದ್ನಾ? ಅವನು ಅಳಬಾರ್ದು, ಯಾವಾಗಲೂ ನಗ್ನಗ್ತಾನೆ ಇರಬೇಕು. ಎಷ್ಟು ಗಂಟೆಗೆ ಹುಟ್ಟ? ಇವಾಗ 9 ಕಾಲಾಗಿತ್ತು. ಹಾಂ, 9 ಕಾಲ. ಅತ್ತೆ, ನಾನು ಅವ್ನ ಫ್ಯೂಚರ್ ಬಗ್ಗೆ ಎಲ್ಲ ತಿಳ್ಕೊಬೇಕಲ್ಲ. ಆಮೇಲೆ ಅವನಿಗೆ ಒಂದು ಬೆಳ್ಳಿ ಬೌಲು ಸ್ಪೂನು ಎಲ್ಲ ತಂದ್ಕೊಡ್ತೀರಾ ಅತ್ತೆ? ಎಲ್ಲಿಗೆ ಹೊರಟ್ರಿ? ಅದೇ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬೌಲು ಸ್ಪೂನು. ಸರಿ. ಹೆಂಗೋಳೆ ಕಾಂಚನ? ಸತ್ಯಕಾರಾಮು ನೋಡವ, ಹಂಗೆ ಏನಾರ ಕಾರಣ ಸೊಬ್ಬು ಹೇಳಿ ಗಂಟೆಗಳು ಮುಂದಕ್ಕೆ ಹಾಕ್ಬಿಡಿ. ಇನ್ನೊಂದು ಅರ್ಧ ಗಂಟೆ ಸುಮ್ಮನೆ ಇರ್ಬೋದು ಅಷ್ಟೇ. ಆಮೇಲೆ ನಾನು ಅನಾಥಾಶ್ರಮದಲ್ಲಿ ಯಾವ್ದಾರ ಅನಾಥ ಮಕ್ಕಳು ಸಿಗ್ತದೆ ಅಂತ ಹುಡ್ಕೊಂಡು ಬಿಟ್ಟಿವ್ನಿ. ಹಾಗೆಲ್ಲ ಸಿಗೋ ಡೌಟು. ಹೇಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಗೊತ್ತಾಗ್ತಿಲ್ಲ. ಈಗ ಸದ್ಯಕ್ಕೆ ಸುಮ್ಮನೆ ನೋಡಲ್ವಾ? ನೀವು ಸುಮ್ಕಿದ್ಬಿಡಿ, ಟೆನ್ಷನ್ ತಗೋಬಿಡಿ, ಏನಾರ ಆಯ್ತದೆ. ಹಲೋ. ಏನು ಮೇಡಮ್? ಅರ್ಧ ಗಂಟೆ ಆಯಿತು. ಎಲ್ಲಿ ನನ್ನ ಮಗು? ಹೇಳಿದ್ನಲ್ಲ ಮೇಡಮ್, ಇನ್ಕ್ಯುಬೇಟರ್ನಲ್ಲಿದೆ ಅಂತ. ಅದಕ್ಕೆ ಇಷ್ಟಕ್ಕೆ ಬೇಕಾ? ಮಗು ಹುಟ್ಟಿದಾಗ ಅಳ್ನಿಲ್ವಂತೆ. ಹೌದಾ? ಮತ್ತೆ ಮತ್ತೆ ಹೇಳಿದ್ರು ಮಗು ಹುಟ್ಟಿದ ತಕ್ಷಣ ಅಳ್ತಾ ಇತ್ತು ಅಂತ. ಏನಿಲ್ಲ ಮೇಡಮ್, ಏನು ಗಾಬರಿ ಆಗಿಬಿಡಿ. ಒಂದು ನಿಮಿಷ, ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನಿಜ ಏನು ಅಂತ ಹೇಳಿ. ಎಲ್ಲಿ ನನ್ನ ಮಗು? ಏನಿಲ್ಲ ಮೇಡಮ್, ಏನು ಮುಚ್ಚಿಡ್ತಾ ಇಲ್ಲ. ಸುಳ್ಳು ಹೋಗಿ ಆ ಕಡೆ. ಮೇಡಮ್ ಮೇಡಮ್ ಕಾಂಚನ, ಇಲ್ಲೇನು ಮಾಡ್ತಿದ್ದೀರಾ? ವಾರ್ಡಿಂದ ಹೊರಗಡೆ ಬರೋದಕ್ಕೆ ಹೋದ್ರಿ? ಡಾಕ್ಟರ್, ಎಲ್ಲಿ ನನ್ನ ಮಗು? ಡೆಲಿವರಿ ಆಗಿ ಎಷ್ಟು ಹೊತ್ತಾಯ್ತು? ನನ್ನ ಮಗುನ ನಾನು ನೋಡೋಕ್ಕೆ ಇಷ್ಟು ಹೊತ್ತು ಕಾಯ್ಬೇಕಾ? ನಾನು ಕೇಳೋ ಪ್ರಶ್ನೆಗಳಿಗೆ ಯಾರು ಕರೆಕ್ಟಾಗಿ ಆನ್ಸರ್ ಕೊಡ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾ ಇದ್ದಾರೆ. 9 ತಿಂಗಳಿಂದ ಪ್ರತಿಯೊಂದು ಕ್ಷಣನೂ ಅವನನ್ನು ನೋಡಬೇಕು ಅಂತ ಹಂಬಲಿಸ್ತಾ ಇದ್ದೀನಿ. ಇದುವರೆಗೂ ಅವನನ್ನು ನೋಡೋಕ್ಕಾಗಲಿಲ್ಲ. ಕೆಲವೊಂದು ಟೆಸ್ಟ್ಗಳು ನಡೀತಿದೆ ಕಾಂಚನ, ಡೋಂಟ್ ವರಿ. ಅಲ್ಲ, ಈಗ ತಾನೇ ನಿಮ್ಮ ಹೆರಿಗೆ ಆಗಿದೆ, ನೀವು ಹೀಗೆಲ್ಲ ಓಡಾಡಬಾರ್ದು. ಮತ್ತೆ ನನಗೆ ನನ್ನ ಮಗು ಕೊಡಿ. ನನಗೆ ನನ್ನ ಮಗು ಬೇಕು ಡಾಕ್ಟರ್. ಮಗು ಬಗ್ಗೆ ಕೆಲವು ಅನುಮಾನಗಳು ಶುರುವಾಗಿದೆ ನನಗೆ. ಅತ್ತೆ ಹತ್ರ ಕೇಳಿದ್ರೆ ಅವರು ಏನು ಕರೆಕ್ಟಾಗಿ ಆನ್ಸರ್ ಕೊಡ್ತಾ ಇಲ್ಲ. ಗಂಡ ಮೊಮ್ಮಗು ಹುಟ್ಟಿರೋ ಸಂತೋಷ ಅವ್ರ ಮುಖದಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ನೋಡಿ, ನನ್ನ ಮಗುನ ನನಗೆ ಕೊಡದೆ ಹೋದ್ರೆ ನಾನು ಸುಮ್ಮನೆ ಇರಲ್ಲ. ಕಾಂಚನ ಅವರೇ, ನಾನು ಹೇಳೋದನ್ನ ಕೇಳಿದ್ರೆ ನಿಮ್ಗೆ ಯಾವ ಅನುಮಾನನೂ ಇರೋದಿಲ್ಲ. ಹೇಳ್ತಿದ್ದೀನಲ್ಲ, ಟೆಸ್ಟ್ಗಳು ನಡೀತಿದೆ ಅಂತ. ಯಾವ ಟೆಸ್ಟು? ಏನ್ ಟೆಸ್ಟು? ನಿಜ ಹೇಳಿ, ನನ್ನ ಮಗುಗೆ ಏನಾಗಿದೆ? ಯಾವ ಟೆಸ್ಟು? ಏನ್ ಟೆಸ್ಟು? ನಿಜ ಹೇಳಿ, ನನ್ನ ಮಗುಗೆ ಏನಾಗಿದೆ?
ನಾನು ನನ್ನ ಮಗುನ ನೋಡ್ತೀನಿ. ಅವನು ನಾನು ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಮಗು ಏನಾದ್ರು ಅಳ್ತಾ ಇದೆನಾ? ಒಂದ್ಸಲ ಎತ್ಕೊಳ್ತೀನಿ ಡಾಕ್ಟರ್, ಪ್ಲೀಸ್ ಪ್ಲೀಸ್ ಡಾಕ್ಟರ್. ಕಾಂಚನ ಅವರೇ, ಕೆಲವೊಂದು ಪ್ರಿಕಾಷನರಿ ಮೆಷರ್ಸ್ಗಳನ್ನು ತಗೊಳ್ಬೇಕಾಗತ್ತೆ. ಈಗಿನ ಕಾಲದಲ್ಲಿ ಪಲ್ಯೂಟೆಡ್ ಎನ್ವಿರಾನ್ಮೆಂಟ್ನಲ್ಲಿ ಮಕ್ಕಳು ಬದುಕಬೇಕಾಗತ್ತೆ. ಅದಕ್ಕೋಸ್ಕರ ಈ ಟೆಸ್ಟ್ಗಳಷ್ಟೇ. ಡೋಂಟ್ ವರಿ. ಆ್ಯಕ್ಚುಲಿ ನಿನ್ನೆ ನಿಮ್ಮ ಟೆಸ್ಟನ್ನು ಮಾಡಿದ್ವಿ. ಬಿ ಪಿನಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇತ್ತು. ಬಿ ಪಿನಲ್ಲಿ ಫ್ಲಕ್ಚುಯೇಷನ್ಸ್ ಇದ್ದಾಗ ಡೆಲಿವರಿ ಆಗಿದ ತಕ್ಷಣ ಮಗುನ ಟೆಸ್ಟ್ಗಳಿಗೆ ತೊಗೊಂಡು ಹೋಗೋದು ಸಹಜವಾದ್ದು. ಸೊ ಡೋಂಟ್ ವರಿ, ಓಕೆ? ಹಾಗಾದ್ರೆ ನನ್ನ ಮಗುಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಲ್ವಾ ಡಾಕ್ಟರ್? ಖಂಡಿತವಾಗ್ಲೂ ಏನೂ ತೊಂದರೆ ಆಗಲ್ಲ ಕಾಂಚನ, ಡೋಂಟ್ ವರಿ. ನೋಡಿ, ನೀವೀಗ ಬಾಣಂತಿ, ತುಂಬ ಎಚ್ಚರವಾಗಿರ್ಬೇಕಾಗತ್ತೆ. ಮೊದಲು ಎಷ್ಟು ಎಚ್ಚರವಾಗಿದ್ರೋ ಅದಕ್ಕಿಂತ ಜಾಸ್ತಿ ಎಚ್ಚರವಾಗಿರ್ಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಮಿಂದಾಗಿ ನಿಮ್ಮ ಮಗುಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಓಕೆ? ನಾರ್ಮಲಿ ಡೆಲಿವರಿ ಆಗಿ 64 ಮಿನಿಟ್ಸ್ ಆದಮೇಲೆ ಪ್ರಜ್ಞೆ ಬರುತ್ತೆ. ಬಟ್ ನಿಮಗೆ ತುಂಬ ಬೇಗ ಪ್ರಜ್ಞೆ ಬಂದಿದೆ. ಪಕ್ಕದಲ್ಲಿ ಮಗು ಇಲ್ಲ, ಅದನ್ನು ನೋಡಿ ಆತಂಕಕ್ಕೆ ಒಳಗಾಗಿದ್ದೀರಾ. ಸುಮ್ಮನೆ ಏನೇನೋ ಕಲ್ಪಿಸ್ಕೋಬೇಡಿ, ಓಕೆನಾ? ನಂಬಬಹುದಾ ಡಾಕ್ಟರ್? ಹೇಳಿ ವೈಶಾಲಿ ಅವರೇ. ಹಾಂ, ಹೌದು ಕಾಂಚನ. ನೋಡು, ನಿನ್ನ ಮಗುನ ಬಚ್ಚಿಟ್ಟು ನಿನ್ನಿಂದ ದೂರ ಮಾಡೋದಕ್ಕೆ ನಾವೇನು ಕಟಕ್ರಾ? ಹಾಂ, ನೀನು ಹೀಗೆಲ್ಲ ಆಡಿದ್ರೆ ನಿನಗೆ ತೊಂದರೆ ಜಾಸ್ತಿ ಆಗುತ್ತೆ. ನೀನು ಹುಚ್ಚುಚ್ಚಾಗಿ ಆಡಿದ್ರೆ ನಿನ್ನ ಮಗು ನಿನ್ನ ನೋಡಿ ಹೆದರ್ಕೊಂಡು ಬಿಡುತ್ತೆ ಅಷ್ಟೇ. ಅದಕ್ಕೆ ನಿನ್ನ ಮಗು ಜೊತೆಯಲ್ಲಿ ಸಂತೋಷವಾಗಿರ್ಬೇಕು. ಸರಿ, ಹಾಗಾದ್ರೆ ಇನ್ನು ಅರ್ಧ ಗಂಟೆಗೆ ಮಗು ನನ್ನ ಕೈ ಸೇರುತ್ತೆ ಅಲ್ವಾ? ಖಂಡಿತವಾಗ್ಲೂ ಕಾಂಚನ. ಸಿಸ್ಟರ್, ಇವ್ರನ್ನ ವಾರ್ಡ್ ಕರ್ಕೊಂಡು ಹೋಗಿ. ಡಾಕ್ಟರ್, ಇನ್ನು ಅರ್ಧ ಗಂಟೆಲಿ ಮಗು ನನ್ನ ಕೈ ಸೇರುತ್ತೆ ತಾನೆ? ಖಂಡಿತವಾಗ್ಲೂ ಕಾಂಚನ. ಇನ್ನು ಎಷ್ಟು ಗಂಟೆಗಳು ಅಂತ ಹೀಗೆ ತಳ್ತಾ ಇರೋದು ಡಾಕ್ಟರ್? ಸತ್ಯ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಸಾವಿತ್ರಿಗಿದೆ. ಆ ನಂಬಿಕೆ ಈಡೇರೋವರೆಗೂ. ಬರೀ ಹಾಫ್ ಅನ್ ಅವರ್ ಅಂತ ಹೇಳಿದ್ಯಾ? ಹಾಫ್ ಅನ್ ಅವರ್ ಆಗ್ತಿದ್ದ ಹಾಗೇನೆ ಮತ್ತೆ ಆಟ ಶುರು ಮಾಡಿದ್ರೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡು ಯಾರು ಗತಿ? ಡೋಂಟ್ ವರಿ. ಈ ಹುಚ್ಚಾಟಗಳಿಗೆಲ್ಲ ಮೆಡಿಕಲ್ನಲ್ಲಿ ಆನ್ಸರ್ ಇದೆ. ಈಗ ನಾನು ಮುಂದುವರಿಬೋದು. ಫಿಸಿಕಲಿ ಅವಳನ್ನು ಹ್ಯಾಂಡಲ್ ಮಾಡದೆ ಮೆಂಟಲಿ ಹ್ಯಾಂಡಲ್ ಮಾಡಿ ಎಲ್ಲ ವಿಷಯಗಳನ್ನು ಅವಳಿಗೆ ಅರ್ಥ ಆಗೋ ಥರ ಹೇಳ್ಬೋದು. ನೋಡೋಣ, ಎಲ್ಲ ಸರಿ ಹೋಗೋ ಚಾನ್ಸಸ್ ಕೂಡ ಇದೆ. ನೋಡಿ, ಈಗ ತಾನೇ ಕಾಂಚನನ ಆಪ್ರೇಷನ್ ಆಗಿದೆ. ಸೊ ಅವಳನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕು ನೀವು. ಇದು 2 ಜೀವದ ಪ್ರಶ್ನೆ. ಕಾಂಚನನ್ಗೇನಾದರೂ ಆದರೆ ಸಾವಿತ್ರಿ ಖಂಡಿತವಾಗ್ಲೂ ಬದುಕೋದಿಲ್ಲ. Let's wait for another half an hour, okay? ನಾರ್ಮಲಿ ಡೆಲಿವರಿ ಆಗಿ 64 ಮಿನಿಟ್ಸ್ ಆದಮೇಲೆ ಪ್ರಜ್ಞೆ ಬರುತ್ತೆ. ಬಟ್ ನಿಮಗೆ ತುಂಬ ಬೇಗ ಪ್ರಜ್ಞೆ ಬಂದಿದೆ. ಪಕ್ಕದಲ್ಲಿ ಮಗು ಇಲ್ಲ, ಅದನ್ನು ನೋಡಿ ಆತಂಕಕ್ಕೆ ಒಳಗಾಗಿದ್ದೀರಾ. ಸುಮ್ಮನೆ ಏನೇನೋ ಕಲ್ಪಿಸ್ಕೋಬೇಡಿ, ಓಕೆನಾ? ನಿನ್ನ ಮಗುನ ಬಚ್ಚಿಟ್ಟು ನಿನ್ನಿಂದ ದೂರ ಮಾಡೋದಕ್ಕೆ ನಾವೇನು ಕಟಕ್ರಾ? ಹಾಂ, ಡಾಕ್ಟರ್, ಇನ್ನು ಅರ್ಧ ಗಂಟೆಲಿ ಮಗು ನನ್ನ ಕೈ ಸೇರುತ್ತೆ ತಾನೆ? ಖಂಡಿತವಾಗ್ಲೂ ಕಾಂಚನ. ಮೇಡಮ್, ಏನು ಮಾಡ್ತಾ ಇದ್ದೀರಾ? ಪಕ್ಕದೋಡಲ್ಲಿರೋ ಪೇಷಂಟ್ಗಳಿಗೆ ತೊಂದರೆ ಆಗ್ತಾ ಇದೆ ನಿಮ್ಮಿಂದ. ಏನ್ ತೊಂದರೆ? ನನ್ ತೊಂದರೆ ಆಗ್ತಿದೆ, ಅದನ್ನ ಯಾರು ಕೇಳ್ತಾ ಇಲ್ಲ.
ನನಗೆ ನನ್ನ ಮಗು ಬೇಕು ಅಷ್ಟೇ. ಮೇಡಮ್ ನಿಮ್ಮ ಮಗುನ ಚೆಕಪ್ ಕರ್ಕೊಂಡು ಹೋಗಿದ್ದಾರೆ, ಕರ್ಕೊಂಬರ್ತಾರೆ. ಸಿಸ್ಟರ್ ಅವ್ರನ್ನ ಸ್ವಲ್ಪ ಮಲಗಿಸಿ. ಬನ್ನಿ ಮೇಡಮ್ ಮಲ್ಕೊಳ್ಳಿ. ನನಗೆ ಬರಲ್ಲ, ನನ್ನ ಮಗು ಬೇಕು. ಬನ್ನಿ ಮೇಡಮ್ ಮಲ್ಕೊಳ್ಳಿ. ನನಗೆ ಮಗು ಬೇಕು ಅಂತ ಹೇಳಿ ಅರ್ಥ ಆಗ್ತಿಲ್ಲ. ಏನು ಹಠ ಮಾಡ್ಬಿಡೋದು? ನನಗೆ ಮಗು ಬೇಕು ಅಂತ ಹೇಳಿ ಅರ್ಥ ಆಗ್ತಿಲ್ಲ. ಮಲ್ಕೊಳ್ಳಿ ಮೇಡಮ್. ಮೇಡಮ್, ಕಾಂಚನ ನನ್ನ ಪೇಷಂಟು ತುಂಬ ಹಠ ಮಾಡ್ತಾ ಇದ್ದಾರೆ, ಕಂಟ್ರೋಲೇ ಮಾಡೋಕ್ಕಾಗ್ತಲ್ಲ. ನನ್ನ ಮಗು ಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ದಾರೆ. ಓ ಮೈ ಗಾಡ್. ಸಿಸ್ಟರ್, ಇದನ್ನು ತೊಗೊಂಡು ಹೋಗಿ ಇಮಿಡಿಯೇಟ್ ಆಗಿ ಸ್ಲೀಪಿಂಗ್ ಡೋಸ್ ರೆಡಿ ಮಾಡಿ ಹೋಗಿ. ಕಾಂಚನ ಪ್ಲೀಸ್, ಏನಿದೆಲ್ಲ? ಎಲ್ಲಿ ನನ್ನ ಮಗು? ಆಗ್ಲೇ ಹೇಳಿದ್ನಲ್ಲ, ಟೆಸ್ಟ್ ತೊಗೊಂಡು ಹೋಗಿದ್ದಾರೆ ಅಂತ. ಸುಳ್ಳು ಹೇಳ್ತಾ ಇದ್ದೀರಾ ನೀವು. ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಎಲ್ಲಿ ನನ್ನ ಮಗು? ಮುಚ್ಚಿಡೋ ಅಂತದ್ದು ಏನು ಇಲ್ಲ ಕಾಂಚನ. ಮೊದಲು ನನ್ನ ಮಗುನ ನನಗೆ ಕೊಟ್ಟು ಆಮೇಲೆ ಮಾತಾಡಿ ಪ್ಲೀಸ್. ನಾನು ಹೇಳೋದನ್ನ ಕೇಳಿ. ಈಗ ನೀವು ನನ್ನ ಮಗುನ ಕೊಡ್ಲಿಲ್ಲ ಅಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಇಲ್ಲ, ನನ್ನ ಮಗುನ ಎಲ್ಲಿ ಟೆಸ್ಟಿಗೆ ಕರ್ಕೊಂಡು ಹೋಗಿದ್ದೀರಾ ಅಲ್ಲೂ ನಾನು ಕರ್ಕೊಂಡು ಹೋಗಿ ನನ್ನ ಮಗುನ ನೋಡಿದ್ಮೇಲೆ ನಾನು ಸುಮ್ಮನಿರೋದು. ಯಾಕೆ ಯಾಕೆ ಸುಮ್ಮನಿದ್ದೀರಾ? ನೀವು ಈ ರೀತಿ ಸುಮ್ಮನೆ ಇದ್ರೆ ನನಗೆ ನಿಮ್ಮ ಮೇಲೆ ಅನುಮಾನ ಬರಲ್ವಾ? ಎಲ್ಲಿಟ್ಟಿದ್ದೀರಾ ನನ್ನ ಮಗುನ? ಮೊದಲು ನನಗೆ ನನ್ನ ಮಗುನ ತೋರಿಸಿ ಆಮೇಲೆ ಟೆಸ್ಟ್ ಮುಂದುವರಿಸಿ. ಕಾಂಚನ ಪ್ಲೀಸ್ ಕಾಮ್ ಡೌನ್. ನೋಡಿ, ನೀವೀಗ ರೆಸ್ಟ್ ತಗೊಳ್ಬೇಕು. ಬನ್ನಿ. ಇಲ್ಲ, ನನ್ನ ಮಗು ನೋಡಿದ್ಮೇಲೆ ನಾನು ರೆಸ್ಟ್ ತಗೊಳ್ಳೋದು. ನನ್ನ ಮಗುನ ತೋರಿಸಿ. ನಾನು ನಿಮ್ಮ ಮಾತನ್ನು ಕೇಳಲ್ಲ. ಫಸ್ಟ್ ನನ್ನ ಮಗುನ ತೋರಿಸಿ. ನನ್ನ ಮಗುನ ತೋರಿಸಿ ಡಾಕ್ಟರ್. ಪ್ಲೀಸ್ ಪ್ಲೀಸ್, ಒಂದೇ ಒಂದ್ಸಲ ನನ್ನ ಮಗುನ ತೋರಿಸಿ ಡಾಕ್ಟರ್. ಪ್ಲೀಸ್ ನನ್ನ ಮಗುನ ತೋರಿಸಿ. ಕಾಂಚನ ಕೂಲ್ ಡೌನ್. ಕಾಂಚನ ಡಾಕ್ಟರ್ ಪ್ಲೀಸ್, ನನ್ನ ಮಗು ಬೇಕು ಡಾಕ್ಟರ್. ಒಂದೇ ಒಂದ್ಸಲ ನೋಡಿ ಪ್ಲೀಸ್ ಪ್ಲೀಸ್ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ನನ್ನ ಮಗು ಬೇಕು ಪ್ಲೀಸ್. ವೈಶಾಲಿ ಅವರೇ, ಕಾಂಚನನ್ಗೆ ನಿದ್ರೆ ಇಂಜೆಕ್ಷನ್ ಕೊಟ್ಟಿದ್ದೇನೆ. ಇನ್ನೊಂದು 4 hours ಅವಳು ಎಚ್ಚರ ಆಗೋದಿಲ್ಲ. ಡಾಕ್ಟರ್, ನಾವ್ಯಾಕೆ ಕಾಂಚನನ್ಗೆ ಸತ್ಯ ಹೇಳಬಾರ್ದು? ಇನ್ನು ಎಷ್ಟು ಅಂತ ಸುಳ್ಳು ಹೇಳೋದು ಹೇಳಿ? ಎಷ್ಟು ಅಂತ ಸುಳ್ಳು ಹೇಳಿ ಹೇಳಿ ಅದ್ರ ಶೂಲ ನಮಗೆ ಚುಚ್ಚಿಬಿಡುತ್ತೆ ಅಷ್ಟೇ. ವೈಶಾಲಿ ಅವರೇ, ಕಾಂಚನನ್ಗೆ ಸತ್ಯ ಹೇಳಿ ಸಾವಿತ್ರಿನ ಕಳ್ಕೋಬೇಕು ಅಂತಿದ್ದೀರಾ? ಈಗ ಸಾವಿತ್ರಿಗೆ ಹೇಗೂ ಡೆಲಿವರಿ ಆಗಲಿಲ್ಲ. ಕಾಂಚನನ್ಗೆ ಸತ್ಯ ಹೇಳಿದ್ರೆ ಸಾವಿತ್ರಿನ ಕಳ್ಕೊಳ್ಳೋ ಪ್ರಶ್ನೆ ಎಲ್ಲಿಂದ ಬರುತ್ತೆ? ನನಗೇನೋ ಅವಳನ್ನ ಕೂರಿಸಿ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡೋದೇ ಸರಿ ಅಂತ ಅನಿಸ್ತಿದೆ. ನೀವೇ ಯೋಚನೆ ಮಾಡಿ. ಮಗುನ ಟೆಸ್ಟಿಗೆ ತೊಗೊಂಡು ಹೋಗಿದ್ದೀವಿ, ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಬರುತ್ತೆ ಅಂತ ಹೇಳಿದ್ವಿ. ಅರ್ಧ ಗಂಟೆ ಆದಮೇಲೆ ಮಗು ಕಾಣಿಸ್ಲಿಲ್ಲ ಅಂತ ಎಷ್ಟೆಲ್ಲ ರಂಪ ಮಾಡಿದ್ಲು. ಇನ್ನು ಮಗು ಸತ್ತೇ ಹೋಗಿದೆ ಅಂತ ಹೇಳಿದ್ರೆ ಸುಮ್ಮನಿರ್ತಾಳ ಕಾಂಚನ? ಮತ್ತೀಗ ಏನು ಮಾಡೋದು ಡಾಕ್ಟರ್? ಇಲ್ದಿರೋ ಮಗುನ ತಗೊಂಡು ಬಂದು ಅವಳು ಮಾಡ್ಲಿಕ್ಕೆ ಹೇಗೆ ಹಾಕೋದು ಹೇಳಿ? ಈಗ ನೋಡಿ, ಕಾಂಚನನ್ಗೆ ಇರೋ ವಿಷಯನ ಮುಚ್ಚಿಟ್ರು ರಂಪ ಮಾಡ್ತಾಳೆ, ಇರೋ ಸತ್ಯನ ಹೇಳಿದ್ರು ರಂಪ ಮಾಡ್ತಾಳೆ. ಅಲ್ಲಿಗೆ ಎರಡು ಒಂದೇ ಆಯ್ತಲ್ವಾ? ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ವಿನುತಾ ತನ್ನನ್ನು ತಾನು ಕೊಂದ್ಕೊಂಡ್ಬಿಡ್ತಾಳೆ. ನಾನು ಹೋದ್ರೆ ಹೋಗ್ತೀನಿ. ನನ್ನ ಸಾವಿಂದ ಅವಳಿಗೆ ಒಳ್ಳೇದಾಗೋದಾದ್ರೆ ನಾನು ಸತ್ರು ಪರವಾಗಿಲ್ಲ, ಹೆರಿಗೆ ಮಾಡಿಸ್ಕೊಳ್ಳೋದೆ ನಾನು. ಇನ್ನು ನಾನು ಸುಮ್ಮನಿದ್ರೆ ಆಗಲ್ಲ. ಹೆರಿಗೆಗೆ ಸೈನ್ ಬೇಕು. ಸತ್ಯ ಸೈನ್ ಹಾಕಲ್ಲ. ದೇವ್ರೆ, ನನಗೊಂದು ದಾರಿ ತೋರಿಸು. ನಾನು ಹೆರಿಗೆ ಆಗ್ಬೇಕು, ನೀನೇ ದಾರಿ ತೋರಿಸ್ಬೇಕು.
ನೋವು ಶುರುವಾಗಿದೆ ಅಂತ ನಾಟಕ ಮಾಡಿದ್ರೆ ನನಗೆ ಹೆರಿಗೆ ಮಾಡ್ತಾರಾ? ಏನಾದರೂ ಸರಿ, ನಾನು ಹೆರಿಗೆ ಮಾಡಿಸ್ಕೊಳ್ಳೇಬೇಕು. ಅದು ಈಗಲೇ, ಈ ಕ್ಷಣನೇ.